ಮುಂದುವರೆದ ಭಾಗ ಪಾರ್ಟ್ 2. ಚೋಟು ಮತ್ತು ಪಿಂಕಿ ಇಬ್ಬರು ತನ್ನ ತಂದೆ ತೀರಿ ಹೋಗಿದ ಬಗ್ಗೆ ಮಾತನಾಡುತ್ತಾ ಕೂತಿರುತ್ತಾರೆ. ಇದೇನಾಯಿತು ಹೀಗೆ? ನಮ್ಮ ತಂದೆಯೂ ಕೂಡ ನಮ್ಮನ್ನು ಬಿಟ್ಟು ಅಗಲಿದರಲ್ಲ, ಮುಂದೇನು ನಮ್ಮ ಗತಿ ಎಂದು. ಆಗ ಪಿಂಕಿ, ಚೋಟು ದಯವಿಟ್ಟು ಒಂದು ಸ್ವಲ್ಪ ಊಟ ಮಾಡು ಎಂದು ಅವಳನ್ನು ಸಮಾಧಾನ ಮಾಡುತ್ತಿದ್ದಳು. ಅವನು, ಅಕ್ಕ ಬೇಡ ಅಕ್ಕ, ನನಗೆ ಹೊಟ್ಟೆ ಹಸಿಯುತ್ತಿಲ್ಲ ಎನ್ನುತ್ತಿದ್ದ. ಆದರೂ ಪಿಂಕಿ, ಸ್ವಲ್ಪ ತಿನ್ನು ಪಿಂಟು, ಸ್ವಲ್ಪ ತಿನ್ನು ಚೋಟು, ಸ್ವಲ್ಪ ತಿನ್ನು ಎನ್ನುತ್ತಿದ್ದರು. ನೀನು ಇಲ್ಲೇ ಇರು, ನಾನು ಹೋಗಿ ಅಡುಗೆ ಮಾಡಿಕೊಂಡು ತರುವೆನು ಎಂದಳು ಪಿಂಕಿ. ಪಿಂಕಿ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ತಂದಳು. ಇಬ್ಬರೂ ಸಹ ಊಟ ಮಾಡಿಕೊಂಡು ಮಾತನಾಡುತ್ತಿದ್ದರು. ಮುಂದೇನು ಮಾಡುವುದೆಂದು. ಆಗ ಅವರಿಗೆ ಹೊಲದ ಯೋಚನೆ ಬಂದು ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಅಲ್ಲಿ ಅವರಪ್ಪ ಸೂರ್ಯಕಾಂತಿ ಗಿಡವನ್ನು ಹಾಕಿದರು. ಅದನ್ನು ಬೆಳೆಸಿ ಹೂವು ಬಹಳ ಚೆನ್ನಾಗಿ ಬಂದಿತ್ತು. ಅದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿದರು. ಪುನಃ ಆ ಬೆಳೆಯನ್ನೇ ಹಾಕಿ ಬೆಳೆದು ಒಂದು ಸುಂದರವಾದ ಮನೆಯನ್ನು ಕಟ್ಟಿಕೊಂಡರು. ಈ ಕಥೆಯ ನೀತಿ ಏನೆಂದರೆ, ಕಷ್ಟಪಟ್ಟು ದುಡಿದರೆ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಯಾರಿದ್ದರೂ ಇಲ್ಲದಿದ್ದರೂ ಭಗವಂತ ನಮ್ಮ ಕೈ ಹಿಡಿಯುತ್ತಾನೆ. ಮುಗಿಸಿದರು. ಈ ಮಕ್ಕಳು ಏನು ಮಾಡುತ್ತಾರೆ ಎಂಬ ಕುತೂಹಲಕ್ಕಾಗಿ ಪಾರ್ಟ್ 2 ಎಂದು ಕಮೆಂಟ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.